ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಹಾಕೋ ಒಂದು ಸಾರಿ ಕುಚ್ಚನ್ನ ಟ್ರೈ ಮಾಡ್ತಾ ಇದ್ದೀನಿ. ನೋಡಿ, ಇದಕ್ಕೆ ನಾನು 6 ಎಳೆ ದಾರ ಮಾಡ್ಕೊಂಡಿದ್ದೀನಿ. ನೋಡಿ, ಮೊದಲಿಗೆ 6 ಎಳೆ ದಾರನ ಬಟ್ಟೆಗೆ ಸೇರಿ ಲಾಕ್ ಮಾಡಬೇಕು. ನಂತರ ಅದರ ಪಕ್ಕದಲ್ಲೇ ಮತ್ತೊಂದು ಲಾಕ್ ಮಾಡಬೇಕು. ಒಂದೇ ದಿನದಲ್ಲಿ ಹಾಕಿ ಮುಗಿಸುವಂಥ ಆರ್ಚ್ ಫ್ರೆಂಡ್ಸ್ ಇದು. ನೋಡಿ, 2 ಲಾಕ್ನ ಮಾಡ್ಕೊಂಡಿದ್ದೀನಿ. ನಂತರ ಅದರ ಪಕ್ಕದಲ್ಲೇ ಮತ್ತೊಂದು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾವು ಸ್ಟಾರ್ಟಿಂಗಲ್ಲಿ ಬಟ್ಟೆಗೆ ಸೇರಿಸಿ ಒಂದ್ರ ಪಕ್ಕದಲ್ಲಿ ಒಂದು 3 ಲಾಕ್ನ ಮಾಡಬೇಕು. ಮಾಡಿದ ಮೇಲೆ ದಾರನ ಸ್ವಲ್ಪ ಜಾಸ್ತಿ ಎಳೆದು ಅದರೊಳಗೆ ಒಂದು ಚಿಕ್ಕ ಬೀಡನ್ನ ಇನ್ಸರ್ಟ್ ಮಾಡಿದ್ದೀನಿ. ನೋಡಿ, ಫ್ಲವರ್ ಶೇಪ್ ಇರೋ ಬೀಡನ್ನ ನಾನು ತೊಗೊಂಡಿದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿದ ಮೇಲೆ ನೋಡಿ, ಬಟ್ಟೆಗೆ ಸೇರಿಸಿ ಲಾಕ್ ಮಾಡಬೇಕು. ನಂತರ ಅದ್ರ ಪಕ್ಕದಲ್ಲೇ ಮತ್ತೊಂದು ಲಾಕ್ ಮಾಡಬೇಕು ಫ್ರೆಂಡ್ಸ್, ಬಟ್ಟೆಗೆ ಸೇರಿಸಿ. ನೋಡಿ, 3 ಲಾಕ್ ಮತ್ತು ಒಂದು ಬೀಡ್ ಮತ್ತು 3 ಲಾಕ್. ನೋಡಿ, 2 ಲಾಕ್ ಹಾಕಿದ್ದೆ. ಇವಾಗ 3rd ಲಾಕ್ನ ಹಾಕ್ತಾಯಿದ್ದೀನಿ. 3 ಲಾಕ್ ಹಾಕಿದ ಮೇಲೆ ಇವಾಗ 9 ಚೈನ್ ಹಾಕ್ಕೊಳ್ಬೇಕು. ನೋಡಿ, 2 ಚೈನ್, 3 ಚೈನ್, 4 ಚೈನ್, 5 ಚೈನ್, 6 ಚೈನ್, 7 ಚೈನ್, 8 ಒಂದು ಚೈನ್, 9 ಚೈನ್. ನೋಡಿ, 9 ಚೈನ್ ಹಾಕಿದ ಮೇಲೆ ಎಲ್ಲಿಗೆ ಬರ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿ ಲಾಕ್ ಮಾಡಬಾರ್ದು ಫ್ರೆಂಡ್ಸ್. ನೋಡಿ, ಯು ಶೇಪಲ್ಲಿ ಬರಬೇಕು. ಅದು ಆ ರೀತಿಯಾಗಿ ಇಟ್ಟು ಬಟ್ಟೆಗೆ ಸೇರಿಸಿ ಲಾಕ್ ಮಾಡಬೇಕು. ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಆ 9 ಚೈನ್ ಹಾಕಿರ್ತೀವಿ ಅಲ್ವಾ, ಅದು ಯು ಶೇಪ್ ಬರಬೇಕು. ಆ ರೀತಿಯಾಗಿ ಇಟ್ಟು ನಂತರ ಥ್ರೆಡ್ನ ಬಟ್ಟೆಗೆ ಸೇರಿಸಿ ಲಾಕ್ ಮಾಡಬೇಕು. 9 ಚೈನ್ನ ಹಾಕಿ ಲಾಕ್ ಮಾಡಿದ ಮೇಲೆ ಅದ್ರ ಪಕ್ಕದಲ್ಲೇ ಮತ್ತೊಂದು ಲಾಕ್ನ ಮಾಡಬೇಕು ಬಟ್ಟೆಗೆ ಸೇರಿಸಿ. ನೋಡಿ, ಅದ್ರ ಪಕ್ಕ ಇನ್ನೊಂದು ಲಾಕ್ನ ಮಾಡ್ತಾಯಿದ್ದೀನಿ. ಒಟ್ಟಿನಲ್ಲಿ ನಾವು 9 ಚೈನ್ ಹಾಕಿದ ಮೇಲೆ ಬಟ್ಟೆಗೆ ಸೇರಿಸಿ 3 ಲಾಕ್ನ ಮಾಡ್ಕೊಳ್ಬೇಕು. 3 ಲಾಕ್ ಹಾಕಿದ ಮೇಲೆ ದಾರನ ಮತ್ತೆ ಸ್ವಲ್ಪ ಜಾಸ್ತಿ ಎಳ್ಕೊಂಡು ಅದರೊಳಗೆ ಬೀಡನ್ನ ಇನ್ಸರ್ಟ್ ಮಾಡಿ, ನೀವು ಬೇಕಿದ್ರೆ ಸ್ವಲ್ಪ ಬಿಗ್ ಸೈಜ್ ಬೀಡನ್ನ ತೊಗೊಳ್ಬೋದು. ನೋಡಿ, ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತೆ ಬಟ್ಟೆಗೆ ಸೇರಿಸಿ ಲಾಕ್ ಮಾಡಿ ಅದ್ರ ಪಕ್ಕ ಇನ್ನೊಂದು ಲಾಕ್ ಮಾಡ್ತಾಯಿದ್ದೀನಿ. ಅದ್ರ ಪಕ್ಕದಲ್ಲಿ ಮತ್ತೊಂದು ಲಾಕ್ ಮಾಡ್ತಾಯಿದ್ದೀನಿ. ಅಂದರೆ 3 ಲಾಕ್ ಹಾಕ್ತಾಯಿದ್ದೀನಿ. ನೋಡಿ, ಡಿಸೈನ್ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ತುಂಬಾ ಈಸಿಯಾಗಿದೆ ಇದು. ಇದೇ ಥರ ಹಾಕ್ತಾ ಹೋಗಬೇಕು. 3 ಲಾಕ್ ಬೀಡ್, 3 ಲಾಕ್ 9 ಚೈನ್, ಆಮೇಲೆ 3 ಲಾಕ್ ಬೀಡ್, 3 ಲಾಕ್ 9 ಚೈನ್ ಮತ್ತು 3 ಲಾಕ್. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ನಾನಿವಾಗ ಹಾಕ್ತಾ ಇರೋದು ಬೇಸ್ ವರ್ಕ್. ಇದು ತುಂಬಾ ಸುಲಭವಾಗಿ ಹಾಕ್ಬೋದು. ನಿಮಗಿದು ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಹಾಗಾಗಿ ಇವಾಗ ಇದು ಕಂಪ್ಲೀಟ್ ಮಾಡಿದ ಮೇಲೆ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ನೋಡಿ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನಾನಿವಾಗ ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಹಾಕ್ತಾ ಹೋಗಬೇಕು. ಇದು ಬೇಸ್ ವರ್ಕ್ ಫ್ರೆಂಡ್ಸ್. ಈ ಥರ ಸಾರಿ ಫುಲ್ ಕಂಪ್ಲೀಟ್ ಆಗೋವರೆಗೂ ಹಾಕ್ಕೊಂಡು ಹೋಗಬೇಕು. ಕೊನೆಗೆ ಸ್ವಲ್ಪ ದಾರನ ಎಳೆದು ಕಟ್ ಮಾಡಿ ಒಂದು ನಾಟ್ ಹಾಕ್ಕೊಳ್ಬೇಕು. ಇದೇ ಥರ ಹಾಕಬೇಕು. ನೆಕ್ಸ್ಟ್ ಇವಾಗ ನಾವು ಬೇಸ್ ವರ್ಕ್ ಕಂಪ್ಲೀಟ್ ಆಯಿತು. ಇವಾಗ ಸೆಕೆಂಡ್ ಸ್ಟೆಪ್ ಹಾಕ್ತಾಯಿದ್ದೀನಿ. ನೋಡಿ, ಇದಕ್ಕೂ ಕೂಡ ನಾನು 6 ಎಳೆ ದಾರನ ಮಾಡ್ಕೊಂಡಿದ್ದೀನಿ. ನಾವು 3 ಲಾಕ್ ಹಾಕಿರ್ತೀವಿ ಅಲ್ವಾ ಫ್ರೆಂಡ್ಸ್, ಫಸ್ಟ್ ಮತ್ತು ಸೆಕೆಂಡ್ ಲಾಕ್ ಮಿಡ್ಲಲ್ಲಿ ಗ್ಯಾಪ್ ಇರುತ್ತೆ ಅಲ್ವಾ, ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಲಾಕ್ ಮಾಡ್ಕೊಳ್ಬೇಕು. ಮತ್ತು ಅದರ ಪಕ್ಕ ಸೆಕೆಂಡ್ ಮತ್ತು 3rd ಲಾಕ್ ಮಧ್ಯೆ ಗ್ಯಾಪ್ ಇರುತ್ತೆ ಅಲ್ವಾ ಫ್ರೆಂಡ್ಸ್, ಅಲ್ಲಿ ಹೋಗಿ ಮತ್ತೆ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡು ಇವಾಗ 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಬೀಡ್ ಪಕ್ಕ ಮತ್ತೆ ಒಂದು ಲಾಕ್ ಇರುತ್ತೆ ಅಲ್ವಾ, ಲಾಕ್ ಪಕ್ಕದಲ್ಲಿರೋ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಈ 4 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ನೆಕ್ಸ್ಟು ಮತ್ತೆ ಸೆಕೆಂಡ್ ಮತ್ತು 3rd ಲಾಕ್ ಮಧ್ಯೆ ಲಾಕ್ ಮಾಡಬಾರ್ದು ಫ್ರೆಂಡ್ಸ್. ಅದನ್ನೇ ಗ್ಯಾಪ್ ಹಾಗೆ ಬಿಟ್ಟು ಬೀಡ್ ಪಕ್ಕ ಇರೋ ಲಾಕ್ ಮೇಲೆ ಲಾಕ್ ಮಾಡಿದ ಮೇಲೆ ನೋಡಿ, ಸೂಜಿ ಮೇಲೆ ದಾರ ತೊಗೊಂಡು 9 ಚೈನ್ ಹಾಕಿರ್ತೀವಲ್ವ, ಆ 9 ಚೈನ್ ಒಳಗಡೆ ಹೋಗಿ ದಾರ ಅಂತಂದು 3 ಸೇರಿಸಿ 1 ಮಾಡಬೇಕು. ಅಂದರೆ ನಾನಿಲ್ಲಿ ಹಾಫ್ ಕ್ರೋಶೆಟ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸೂಜಿ ಮೇಲೆ ದಾರ ತೊಗೊಂಡು ಚೈನ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 3 ಸೇರಿಸಿ 1 ಮಾಡಬೇಕು. ಸೂಜಿ ಮೇಲೆ ದಾರ ತೊಗೊಂಡು ಚೈನ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 3 ಸೇರಿಸಿ 1 ಮಾಡ್ಕೊಳ್ತಾ ಇದ್ದೀನಿ. ಸೂಜಿ ಮೇಲೆ ಆಲ್ರೆಡಿ ಒಂದು ದಾರ ಇರುತ್ತೆ, ಮತ್ತೊಮ್ಮೆ ದಾರ ತೊಗೊಳ್ಬೇಕು, 2 ಆಗುತ್ತೆ. ಚೈನ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದರೆ 3 ಆಗುತ್ತೆ. 3 ಲೂಪ್ನು ಸೇರಿ 1 ಮಾಡಬೇಕು. ನೋಡಿ, ಅರ್ಥ ಆಗ್ತಾ ಇದೆ ಅಲ್ವಾ? ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಅಂದರೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಇದೇ ರೀತಿ ನಾನು 6 ಟೈಮ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಮೇಲೆ ಸ್ವಲ್ಪ ದಾರನ ಜಾಸ್ತಿ ಎಳ್ಕೊಂಡು ಇದರಲ್ಲಿ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಈ ಡಿಸೈನ್ ಇರೋ ಬೀಡನ್ನ ನಾನು
ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಮಾಡಿದ ಮೇಲೆ ನೋಡಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಹಾಗೆ ನೋಡಿ ಫ್ರೆಂಡ್ಸ್. ಅಂದರೆ ವಿಡಿಯೋ ತುಂಬ ಆರ್ಚ್ ಹೇಗೆ ಅಂತ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಬೀಡ್ ಲಾಕ್ ಆಗಿದ್ಮೇಲೆ ಸೂಜಿ ಮೇಲೆ ದಾರ ತೊಗೊಂಡು ಚೈನ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಮೂರನ್ನು ಸೇರಿಸಿ ಒಂದು ಮಾಡಬೇಕು. ನೋಡಿ, ಸೆಕೆಂಡ್ ಟೈಮ್ ಹಾಕ್ಕೊಳ್ತಾ ಇದ್ದೀನಿ. ಇದೇ ಥರ 6 ಟೈಮ್ ಹಾಕ್ಕೊಳ್ಬೇಕು. ಸೂಜಿ ಮೇಲೆ ದಾರ ತೊಗೊಂಡು ಚೈನ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಮೂರನ್ನು ಸೇರಿಸಿ ಒಂದು ಮಾಡಬೇಕು. 3rd ಟೈಮ್ ಹಾಕ್ಕೊಂಡಿದ್ದೀನಿ. ಇವಾಗ ನಾನು 4th ಟೈಮ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸೂಜಿ ಮೇಲೆ ದಾರ ತೊಗೊಂಡು ಚೈನ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಮೂರನ್ನು ಸೇರಿಸಿ ಒಂದು ಮಾಡಬೇಕು. 5th ಟೈಮ್ ಹಾಕಿದ್ದೀನಿ. ನೋಡಿ, ಈ ಥರ ಹಾಕಬೇಕು. ನೀವು ಬೇಕಿದ್ದರೆ 9 ಟೈಮ್ ಕೂಡ ಹಾಕ್ಬೋದು ಫ್ರೆಂಡ್ಸ್. ನೀವು ಸ್ಟಾರ್ಟಿಂಗಲ್ಲಿ ಎಷ್ಟು ಸಾರಿ ಹಾಕಿರ್ತೀರೋ ಸಾರಿ ಫುಲ್ ಅಷ್ಟೇ ಸರಿ ಹಾಕಿ. ಒಂದು ಆರ್ಚಿಗೆ 9 ಸಾರಿ ಹಾಕಿ ನೆಕ್ಸ್ಟ್ ಆರ್ಚಿಗೆ 6 ಟೈಮ್ ಹಾಕಿದರೆ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ ಆರ್ಚ್. ಒಂದು ಆರ್ಚ್ ದೊಡ್ಡದಾಗಿ ಕಾಣಿಸುತ್ತೆ, ನೆಕ್ಸ್ಟು ತುಂಬ ಚಿಕ್ಕದಾಗಿ, ಅಥವಾ ಫಸ್ಟಲ್ಲಿರೋದು ಚಿಕ್ಕದಾಗಿ ನೆಕ್ಸ್ಟ್ ಆರ್ಚ್ ದೊಡ್ಡದಾಗಿ, ಈ ರೀತಿಯಾಗಿ ಒಂದು ದೊಡ್ಡದು ಒಂದು ಚಿಕ್ಕದು ಕಾಣಿಸುತ್ತೆ. ಅಷ್ಟೊಂದು ನೀಟಾಗಿ ಕಾಣಿಸಲ್ಲ. ಹಾಗಾಗಿ ನೀವು ಸ್ಟಾರ್ಟಿಂಗಲ್ಲೇ ಮೊದಲೇ ನೀವು ಎಷ್ಟು ಸಾರಿ ಹಾಕಬೇಕು ಅಂತ ಡಿಸೈಡ್ ಮಾಡಿ. ನೋಡಿ, ಈ ರೀತಿಯಾಗಿ ಬರುತ್ತೆ ಡಿಸೈನ್ ಇದು. 6 ಟೈಮ್ ಹಾಕಿದ ಮೇಲೆ ಲಾಕ್ ಮಾಡಬೇಕು ಫ್ರೆಂಡ್ಸ್. 3rd ಲಾಕ್ ಮಾಡಿರ್ತೀವಿ ಅಲ್ವಾ, ಬಟ್ಟೆಗೆ ಸೇರಿಸಿ ಅದರಲ್ಲಿ ಫಸ್ಟ್ ಲಾಕ್ ಬಿಟ್ಟು ಸೆಕೆಂಡ್ ಲಾಕ್ಗೆ ಲಾಕ್ ಮಾಡಿ 4 ಚೈನ್ ಹಾಕ್ಕೊಂಡು ನೋಡಿ, ಬೀಡ್ ಪಕ್ಕ ಇರೋ ಫಸ್ಟ್ ಲಾಕ್ ಇರುತ್ತಲ್ಲ ಅಲ್ಲಿ ಈ 4 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ ಮೇಲೆ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಚೈನ್ ಒಳಗಡೆ ಹೋಗಿ ದಾರ ಅಂತಂದು ನೋಡಿ ಮೂರನ್ನು ಸೇರಿಸಿ ಒಂದು ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ಹಾಕ್ತಾ ಹೋಗಬೇಕು ಫ್ರೆಂಡ್ಸ್. ಸೂಜಿ ಮೇಲೆ ದಾರ ತೊಗೊಂಡು ಚೈನ್ ಒಳಗಡೆ ಹೋಗಿ ದಾರ ಅಂತಂದು ಮೂರನ್ನು ಸೇರಿಸಿ ಒಂದು ಮಾಡ್ಕೊಳ್ತಾ ಇದ್ದೀನಿ. ಇವಾಗ 3rd ಟೈಮ್ ಹಾಕ್ತಾಯಿದ್ದೀನಿ. ನೋಡಿ, ಸೂಜಿ ಮೇಲೆ ದಾರ ತೊಗೊಂಡು ಚೈನ್ ಒಳಗಡೆ ಹೋಗಿ ದಾರ ಅಂತಂದು ಮೂರನ್ನು ಸೇರಿಸಿ ಒಂದು ಮಾಡಬೇಕು. ಅಂದರೆ ಹಾಫ್ ಕ್ರೋಶೆಟ್ನ ಹಾಕ್ತಾ ಬರಬೇಕು. ಇವಾಗ 4th ಟೈಮ್ ಹಾಕ್ತಾಯಿದ್ದೀನಿ. ಇದೇ ಥರ 6 ಟೈಮ್ ಹಾಫ್ ಕ್ರೋಶೆಟ್ನ ಹಾಕ್ಕೊಂಡು ಬೀಡನ್ನ ಸೇರಿಸಿ ಮತ್ತು 6 ಟೈಮ್ ಹಾಫ್ ಕ್ರೋಶೆಟ್ನ ಹಾಕಿ ಲಾಕ್ ಮಾಡಿ ಮತ್ತು 4 ಚೈನ್ ಹಾಕಿ ಲಾಕ್ ಮಾಡಬೇಕು. ಇದೇ ಥರ ಹಾಕ್ತಾ ಹೋಗಬೇಕು ಫ್ರೆಂಡ್ಸ್. ನೋಡಿ, ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಕಂಪ್ಲೀಟ್ ಆಗಿದ್ಮೇಲೆ ಈ ರೀತಿಯಾಗಿ ಬಂದಿದೆ ಆರ್ಚ್. ನೋಡಿ, ತುಂಬಾ ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ. ನೀವು ಒಮ್ಮೆ ಖಂಡಿತವಾಗ್ಲೂ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ನೋಡಿ, ಕುಚ್ಚೆಲ್ಲ ಕಟ್ಟಿದ ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ. ಒಂದೇ ದಿನದಲ್ಲಿ ಹಾಕುವಂಥ ತುಂಬಾ ಈಸಿಯಾದ ತುಂಬಾ ಚೆನ್ನಾಗಿರುವಂಥ ಸಾರಿ ಕುಚ್ಚು. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.